ಕೊಲೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್, ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಅಮಾಯಕರನ್ನ ಫಿಟ್ ಮಾಡೋದಕ್ಕೆ ಒತ್ತಡ ಏನಾದರೂ ಇದೆಯಾ ಈ ಕೇಸ್ನಲ್ಲಿ ಅನ್ನುವಂಥದ್ದು. ಈ ಪ್ರಕರಣದಲ್ಲಿ ಒಟ್ಟು 7 ಜನರನ್ನ ಸರ್ಕಾರ ಬಂಧಿಸಿದೆ. 9 ದಿನ ಕಳೆದರೂ ಇನ್ನೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಏಳು ಜನನ ಇದ್ದಕ್ಕಿದ್ದಂಗೆ ಅರೆಸ್ಟ್ ಏನು ಮಾಡಿಬಿಟ್ರು. ಇನ್ನು ಕೋರ್ಟ್ಗೆ ಯಾಕೆ ಹಾಜರುಪಡಿಸಿಲ್ಲ ಈ ಪ್ರಕರಣದಲ್ಲಿ? ಹಳ್ಳ ಹಿಡಿತಾ ಹಾಗಾದ್ರೆ ಹನಿ ಟ್ರ್ಯಾಪ್ ತನಿಖೆ. ಆರೋಪಿಗಳನ್ನ ಮನೆಗೂ ಕಳಿಸದೆ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ನೆಪದಲ್ಲಿ ದೈಹಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿದಿನ ಅವ್ರನ್ನ ಮನೆಗೆ ಕಳಿಸ್ತಾ ಇದ್ದೀವಿ ಅಂತ ದಾಖಲೆ ಸೃಷ್ಟಿ ಮಾಡ್ತಾ ಇದ್ರಂತೆ, ಆದ್ರೆ ಮನೆಗೆ ಕಳಿಸ್ತಾ ಇಲ್ವಂತೆ. ಬಲವಂತದಿಂದ ಸಹಿ ಹಾಕಿಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ A5 ಯತೀಶ್ ಇದರಲ್ಲಿ ಆರೋಪಿ, 5ನೇ ಆರೋಪಿ ಯತೀಶ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ವಿಚಾರವಾಗಿ ಹೈಕೋರ್ಟ್ ಜಡ್ಜ್ ಪೊಲೀಸರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಶ್ರನ್ನ ಮಾತ್ರ ಈಗ ಬಿಟ್ಟಿದ್ದಾರೆ ಅಂತ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಒತ್ತಡ ಹಾಕಿ ಆರೋಪಿಗಳನ್ನ ಏನೋ ಒಬ್ಬರನ್ನ ಒಳಗೆ ಹಾಕಬೇಕು ಅಂತ ಹೇಳಿ ಮಾಡ್ತಾ ಇರೋದಾ ಇದು, ಅಥವಾ ನಿಜವಾಗ್ಲೂ ಇಲ್ಲಿ ಏನೋ ಒಂದು ಸಂಚು ನಡೆದಿದೆ? ಏನ್ ನಡೆದಿದೆ ಜಗದೀಶ್? ಶ್ರೀಲಕ್ಷ್ಮಿ, MLC ರಾಜೇಂದ್ರ ಅವರ ಕೊಲೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಂಡಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳನ್ನ ಒಟ್ಟು 7 ಜನರನ್ನ ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಬಂಧನ ಮಾಡಿ ಈಗಾಗಲೇ 9 ದಿನ ಕಳೆದ್ರು ಕೂಡ ಇನ್ನೊಂದು ಕಡೆ ಪೊಲೀಸರು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಮಾಡಿಲ್ಲ ಅಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಪೊಲೀಸರು ಒಂದು ಪ್ರಾಥಮಿಕ ತನಿಖೆಯಲ್ಲಿ ಏನೋ ಆ ಪುಷ್ಪ ಅಂಟಿದ್ದಾಳೆ, ಆಚೆ ಒಂದು ಏನು ಸ್ನೇಹಿತ ಸೋಮು ಆತನ ಒಂದು ಶೇಡಿಗಾಗಿ ಈ ರೀತಿಯಾಗಿ ಸುಳ್ಳು ಹೇಳಿಕೆಯನ್ನು ಕೂಡ ಕೊಟ್ಟು ಈ ರೀತಿಯಾಗಿ ಒಂದು ಈ ಪ್ರಕರಣವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿದ್ದು ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಕೂಡ ಬಲ ಆಗಿರುವಂತದ್ದು. ಆದ್ರೂ ಕೂಡ ಪೊಲೀಸರು ಇನ್ನೊಂದ್ ಕಡೆ ಅಮಾಯಕರನ್ನ ಈ ಒಂದು ಕೇಸಲ್ಲಿ ಫಿಕ್ಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರಂತ ಅನುಮಾನ ಕೂಡ ಈಗ ಮೂಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ನೋಡಿದ್ರೆ ಈಗಾಗಲೇ ಏನೋ ಆರೋಪಿಗಳೆಲ್ಲರೂ ಕೂಡ ಈಗ ವಿಚಾರಣೆ ನೆಪದಲ್ಲಿ ಪೊಲೀಸರು ಕೂಡ ಪ್ರತಿನಿತ್ಯ ಅವರಿಗೆ ಒಂದು ಟಾರ್ಚರ್ ಕೂಡ ಕೊಡ್ತಾ ಇದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ತುಮಕೂರಿನ ಒಂದು ಸದಾಶಿವನಗರ ಆಗಿರ್ಬೋದು ಮತ್ತೆ ಮೂಡಿಗೆರೆ OPಯಲ್ಲಿ ಆರೋಪಿಗಳನ್ನ ಇಟ್ಟು ವಿಚಾರಣೆ ಮಾಡುವಂತ ನೆಪದಲ್ಲಿ ಅವರಿಗೆ ಒಂದು ಟಾರ್ಚರ್ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿದಿನ ಅವ್ರನ್ನ ಮನೆಗೆ ಕಳಿಸ್ತೀವಿ ವಿಚಾರಣೆ ಮಾಡಿ ಅಂತ ಹೇಳಿ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ, ಆದ್ರೆ ಅವ್ರನ್ನ ಮನೆಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಈ ಒಂದು ಗಂಭೀರ ಆರೋಪ ಪೊಲೀಸರ ಮಧ್ಯೆ ಕೂಡ ಈಗ ಕೇಳಿ ಬಂದಿರ್ತಕ್ಕಂಥದ್ದು. ಇದರ ಜೊತೆಗೆ A5 ಆರೋಪಿ ಯತೀಶ್ ಅಂದ್ರೆ ಆತನ ಒಂದು ಕುಟುಂಬಸ್ಥರು ಈಗ ನ್ಯಾಯಾಲಯದ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ತಮ್ಮ ಮಗನನ್ನ ಬಂಧಿಸಿ ಪೊಲೀಸರು 9 ದಿನ ಕಳೆದಿದೆ, ಆದ್ರೂ ಕೂಡ ಆತನ ಕೋರ್ಟ್ಗೂ ಹಾಜರುಪಡಿಸ್ತಾ ಇಲ್ಲ, ಮತ್ತೆ ಆತನ ಮನೆಗೂ ಕೂಡ ಕಳಿಸ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಈಗ ಕೋರ್ಟ್ನ ನ್ಯಾಯಾಧೀಶರು ಈಗ ಆತನನ್ನ ಏನು ತನಿಖಾ ತಂಡದಲ್ಲಿರ್ತಕ್ಕಂಥ ತನಿಖಾಧಿಕಾರಿಗಳನ್ನ ಕರೆದು ಅವ್ರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಯಾಕೆ, ಏನಿದೆ ಇದರಲ್ಲಿ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರು? ಆದ್ರೆ ಈ ಒಂದು ಬಳಿಕ ಯಾವಾಗ ನ್ಯಾಯಾಧೀಶರು ಇವರನ್ನ ತರಾಟೆಗೆ ತೆಗೆದುಕೊಳ್ತಾರೋ ಕೂಡಲೇ ಪೊಲೀಸರು A5 ಆರೋಪಿ ಯತೀಶ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಮನೆಗೆ ಬಿಟ್ಟು ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಯಾವುದು ಕೂಡ ಕಂಡು ಬಂದಿಲ್ಲ. ಒಂದು ವೇಳೆ ಆ ರೀತಿಯಾಗಿ ತನಿಖಾಧಿಕಾರಿಗಳು ವಿಚಾರಣೆಗೆ ಕರೆದರೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಆ ತನಿಖಾಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು ಕಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ನೋಡಿದ್ರೆ ಏನು ಪುಷ್ಪ ಜೊತೆ ಮಾತಾಡಿದಂತಹ ರಾಖಿ ಏನಿದ್ದಾನೆ ಆತನವನ್ನು ಕೂಡ ಈಗ ಇಲ್ಲೊಂದ್ ಕಡೆ ಪೊಲೀಸರು ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೂಡ ಆತನಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತನಿಖಾ ತಂಡದಲ್ಲಿ ಏನು ರಾಖಿ ಸಂಬಂಧಿಕರೊಬ್ರು CPI ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ಆರೋಪಿ ರಾಖಿಗೆ ಕೂಡ ವಿಚಾರಣೆಗೆ ಅಂತ ಹೇಳಿ ಕರೆಸ್ತಾರೆ, ಆದ್ರೆ ಆತನ ಸ್ಟೇಷನ್ ನಲ್ಲಿ ಚೇರ್ ಹಾಕಿ ಕೂರಿಸಿ ಆತನಿಗೆ ಟೀ ಕಾಫಿಯನ್ನ ಕೊಟ್ಟು ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ತನಿಖಾ ತಂಡದಲ್ಲಿರ್ತಕ್ಕಂಥ CPI ಏನಿದ್ದಾರೆ ಆತರ ಒಂದು ಸಂಬಂಧಿಕರು ಈತ ರಾಖಿ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ಉದ್ದೇಶಕ್ಕೋಸ್ಕರ ಆತನ ವಿಚಾರಣೆ ಮಾಡಿದರೆ ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟು ಪೊಲೀಸರು ಕಳಿಸ್ತಾ ಇದ್ದಾರೆ ಅಂತ ಈಗ ಗಂಭೀರ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥ. ಎಲ್ಲೋ ಒಂದ್ ಕಡೆ ಈ ಪ್ರಕರಣದ ಒಂದು ದಿಕ್ಕನ್ನ ಪೊಲೀಸರು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಈಗ ಸಾರ್ವಜನಿಕ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಜಗದೀಶ್. ಕೊಲೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್, ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಅಮಾಯಕರನ್ನ ಫಿಟ್ ಮಾಡೋದಕ್ಕೆ ಒತ್ತಡ ಏನಾದರೂ ಇದೆಯಾ ಈ ಕೇಸ್ನಲ್ಲಿ ಅನ್ನುವಂಥದ್ದು. ಈ ಪ್ರಕರಣದಲ್ಲಿ ಒಟ್ಟು 7 ಜನರನ್ನ ಸರ್ಕಾರ ಬಂಧಿಸಿದೆ. 9 ದಿನ ಕಳೆದರೂ ಇನ್ನೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಏಳು ಜನನ ಇದ್ದಕ್ಕಿದ್ದಂಗೆ ಅರೆಸ್ಟ್ ಏನು ಮಾಡಿಬಿಟ್ರು. ಇನ್ನು ಕೋರ್ಟ್ಗೆ ಯಾಕೆ ಹಾಜರುಪಡಿಸಿಲ್ಲ ಈ ಪ್ರಕರಣದಲ್ಲಿ? ಹಳ್ಳ ಹಿಡಿತಾ ಹಾಗಾದ್ರೆ ಹನಿ ಟ್ರ್ಯಾಪ್ ತನಿಖೆ.
ಆರೋಪಿಗಳನ್ನ ಮನೆಗೂ ಕಳಿಸದೆ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ನೆಪದಲ್ಲಿ ದೈಹಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿದಿನ ಅವ್ರನ್ನ ಮನೆಗೆ ಕಳಿಸ್ತಾ ಇದ್ದೀವಿ ಅಂತ ದಾಖಲೆ ಸೃಷ್ಟಿ ಮಾಡ್ತಾ ಇದ್ರಂತೆ, ಆದ್ರೆ ಮನೆಗೆ ಕಳಿಸ್ತಾ ಇಲ್ವಂತೆ. ಬಲವಂತದಿಂದ ಸಹಿ ಹಾಕಿಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ A5 ಯತೀಶ್ ಇದರಲ್ಲಿ ಆರೋಪಿ, 5ನೇ ಆರೋಪಿ ಯತೀಶ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ವಿಚಾರವಾಗಿ. ಹೈಕೋರ್ಟ್ ಜಡ್ಜ್ ಪೊಲೀಸರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಶ್ರನ್ನ ಮಾತ್ರ ಈಗ ಬಿಟ್ಟಿದ್ದಾರೆ ಅಂತ ಪೊಲೀಸರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಒತ್ತಡ ಹಾಕಿ ಆರೋಪಿಗಳನ್ನ ಏನೋ ಒಬ್ಬರನ್ನ ಒಳಗೆ ಹಾಕಬೇಕು ಅಂತ ಹೇಳಿ ಮಾಡ್ತಾ ಇರೋದಾ ಇದು, ಅಥವಾ ನಿಜವಾಗ್ಲೂ ಇಲ್ಲಿ ಏನೋ ಒಂದು ಸಂಚು ನಡೆದಿದೆ? ಏನ್ ನಡೆದಿದೆ ಜಗದೀಶ್? ಶ್ರೀಲಕ್ಷ್ಮಿ, MLC ರಾಜೇಂದ್ರ ಅವರ ಕೊಲೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಂಡಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳನ್ನ ಒಟ್ಟು 7 ಜನರನ್ನ ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಬಂಧನ ಮಾಡಿ ಈಗಾಗಲೇ 9 ದಿನ ಕಳೆದ್ರು ಕೂಡ ಇನ್ನೊಂದು ಕಡೆ ಪೊಲೀಸರು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಮಾಡಿಲ್ಲ ಅಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಪೊಲೀಸರು ಒಂದು ಪ್ರಾಥಮಿಕ ತನಿಖೆಯಲ್ಲಿ ಏನೋ ಆ ಪುಷ್ಪ ಅಂಟಿದ್ದಾಳೆ, ಆಚೆ ಒಂದು ಏನು ಸ್ನೇಹಿತ ಸೋಮು ಆತನ ಒಂದು ಶೇಡಿಗಾಗಿ ಈ ರೀತಿಯಾಗಿ ಸುಳ್ಳು ಹೇಳಿಕೆಯನ್ನು ಕೂಡ ಕೊಟ್ಟು ಈ ರೀತಿಯಾಗಿ ಒಂದು ಈ ಪ್ರಕರಣವನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿದ್ದು ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಕೂಡ ಬಟಬಲ ಆಗಿರುವಂತದ್ದು. ಆದ್ರೂ ಕೂಡ ಪೊಲೀಸರು ಇನ್ನೊಂದ್ ಕಡೆ ಅಮಾಯಕರನ್ನ ಈ ಒಂದು ಕೇಸಲ್ಲಿ ಫಿಕ್ಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರಂತ ಅನುಮಾನ ಕೂಡ ಈಗ ಮೂಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ನೋಡಿದ್ರೆ ಈಗಾಗಲೇ ಏನು ಆರೋಪಿಗಳೆಲ್ಲರೂ ಕೂಡ ಈಗ ವಿಚಾರಣೆ ನೆಪದಲ್ಲಿ ಪೊಲೀಸರು ಕೂಡ ಪ್ರತಿನಿತ್ಯ ಅವರಿಗೆ ಒಂದು ಟಾರ್ಚರ್ ಕೂಡ ಕೊಡ್ತಾ ಇದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ತುಮಕೂರಿನ ಒಂದು ಸದಾಶಿವನಗರ ಆಗಿರ್ಬೋದು ಮತ್ತೆ ಮೂಡಿಗೆರೆ OPಯಲ್ಲಿ ಆರೋಪಿಗಳನ್ನ ಇಟ್ಟು ವಿಚಾರಣೆ ಮಾಡುವಂತ ನೆಪದಲ್ಲಿ ಅವರಿಗೆ ಒಂದು ಟಾರ್ಚರ್ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಪ್ರತಿದಿನ ಅವ್ರನ್ನ ಮನೆಗೆ ಕಳಿಸ್ತೀವಿ ವಿಚಾರಣೆ ಮಾಡಿ ಅಂತ ಹೇಳಿ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ, ಆದ್ರೆ ಅವ್ರನ್ನ ಮನೆಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಈ ಒಂದು ಗಂಭೀರ ಆರೋಪ ಪೊಲೀಸರ ಮಧ್ಯೆ ಕೂಡ ಈಗ ಕೇಳಿ ಬಂದಿರ್ತಕ್ಕಂಥದ್ದು. ಇದರ ಜೊತೆಗೆ A5 ಆರೋಪಿ ಯತೀಶ್ ಅಂದ್ರೆ ಆತನ ಒಂದು ಕುಟುಂಬಸ್ಥರು ಈಗ ನ್ಯಾಯಾಲಯದ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ತಮ್ಮ ಮಗನನ್ನ ಬಂಧಿಸಿ ಪೊಲೀಸರು 9 ದಿನ ಕಳೆದಿದೆ, ಆದ್ರೂ ಕೂಡ ಆತನ ಕೋರ್ಟ್ಗೂ ಹಾಜರುಪಡಿಸ್ತಾ ಇಲ್ಲ, ಮತ್ತೆ ಆತನ ಮನೆಗೂ ಕೂಡ ಕಳಿಸ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಈಗ ಕೋರ್ಟ್ನ ನ್ಯಾಯಾಧೀಶರು ಈಗ ಆತನನ್ನ ಏನು ತನಿಖಾ ತಂಡದಲ್ಲಿರ್ತಕ್ಕಂಥ ತನಿಖಾಧಿಕಾರಿಗಳನ್ನ ಕರೆದು ಅವ್ರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಯಾಕೆ, ಏನಿದೆ ಇದರಲ್ಲಿ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಆದ್ರೆ ಈ ಒಂದು ಬಳಿಕ ಯಾವಾಗ ನ್ಯಾಯಾಧೀಶರು ಇವರನ್ನ ತರಾಟೆಗೆ ತೆಗೆದುಕೊಳ್ತಾರೋ ಕೂಡಲೇ ಪೊಲೀಸರು A5 ಆರೋಪಿ ಯತೀಶ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಮನೆಗೆ ಬಿಟ್ಟು ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಯಾವುದು ಕೂಡ ಕಂಡು ಬಂದಿಲ್ಲ. ಒಂದು ವೇಳೆ ಆ ರೀತಿಯಾಗಿ ತನಿಖಾಧಿಕಾರಿಗಳು ವಿಚಾರಣೆಗೆ ಕರೆದರೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಆ ತನಿಖಾಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು ಕಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ನೋಡಿದ್ರೆ ಏನು ಪುಷ್ಪ ಜೊತೆ ಮಾತಾಡಿದಂತಹ ರಾಖಿ ಏನಿದ್ದಾನೆ ಆತನವನ್ನು ಕೂಡ ಈಗ ಎಲ್ಲೊಂದ್ ಕಡೆ ಪೊಲೀಸರು ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೂಡ ಆತನಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತನಿಖಾ ತಂಡದಲ್ಲಿ ಏನು ರಾಖಿ ಸಂಬಂಧಿಕರು ಒಬ್ರು CPI ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ಆರೋಪಿ ರಾಖಿಗೆ ಕೂಡ ವಿಚಾರಣೆಗೆ ಅಂತ ಹೇಳಿ ಕರೆಸ್ತಾರೆ, ಆದ್ರೆ ಆತನ ಸ್ಟೇಷನ್ ನಲ್ಲಿ ಚೇರ್ ಹಾಕಿ ಕೂರಿಸಿ ಆತನಿಗೆ ಟೀ ಕಾಫಿಯನ್ನ ಕೊಟ್ಟು ರಾಯಲ್ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಫಲಿತಾಂಶ